ಅಕ್ಷರ. ಸಮ್ಮರಲ್ಲಿ ತುಂಬ ಸೆಕೆ ಇರುತ್ತೆ ಅಲ್ವಾ, ಆಗ ನಿಮಗೆ ಕೂಲಾಗಿ ಎಂತಾದ್ರೂ ತಿನ್ನಕ್ಕೆ ಕುಡಿಯೋಕ್ಕೆ ಬೇಕು ಅಂತ ಅನಿಸುತ್ತೆ ಅಲ್ವಾ. ಆ ಕಾರಣಕ್ಕೆ ನಾನು ಇವತ್ತು ಮಸ್ಕ್ ಮೆಲನ್ ಕುಲ್ಫಿ ಮಾಡೋಕ್ಕೆ ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಮಸ್ಕ್ ಮೆಲನ್, ಹಾಲು, ಕಸ್ಟರ್ಡ್ ಪೌಡರ್ ಮತ್ತು ಬೆಲ್ಲ. ಫಸ್ಟು ಹಾಲನ್ನು ಕಾಯಿಸ್ಕೊಳ್ಳೋಣ. ಬೆಲ್ಲನ ಸ್ವಲ್ಪ ನೀರಲ್ಲಿ ಹಾಕಿ ಕರಗಿಸ್ಕೊಳ್ಳೋಣ. ಈಗ 2 ಸ್ಪೂನ್ ಕಸ್ಟರ್ಡ್ ಪೌಡರ್ನ ತಣ್ಣಗೆ ಆಗಿರೋ ಹಾಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹಾಲು ಚೆನ್ನಾಗಿ ಬಾಯ್ಲ್ ಆಗಿದೆ. ನೆಕ್ಸ್ಟು ಕಸ್ಟರ್ಡ್ ಪೌಡರ್ನ ಹಾಲಿಗೆ ಹಾಕಿ ಮಿಕ್ಸ್ ಮಾಡೋಣ. ಈಗ 10 ಮಿನಿಟ್ಸ್ ಹಾಲು ಚೆನ್ನಾಗಿ ಕುದ್ದಿದೆ. ಈಗ ಕರಗಿಸಿದ ಬೆಲ್ಲನ ಹಾಕೋಣ. ಹಾಲು ಈಗ ಗಟ್ಟಿಯಾಗಿದೆ. ಈಗ ಸ್ಟವ್ ಆಫ್ ಮಾಡೋಣ. ಈಗ ಮಸ್ಕ್ ಮೆಲನ್ನ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ರುಬ್ಬೋಣ. ನೆಕ್ಸ್ಟು ರುಬ್ಬಿದ ಹಣ್ಣನ್ನು ತಣ್ಣಗಾಗಿರೋ ಹಾಲಿಗೆ ಹಾಕಿ ಮಿಕ್ಸ್ ಮಾಡಿ ವಾಪಸ್ಸು ಮಿಕ್ಸಿಗೆ ಹಾಕಿ ರುಬ್ಬೋಣ. ಈಗ ಹುರಿದಿದ್ದ ಕಡಲೆ ಬೀಜವನ್ನು ಕುಟ್ಟಿ ಹುಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡಾದ್ಮೇಲೆ ಕುಲ್ಫಿ ಮೋಲ್ಡ್ ಇಲ್ಲ ನಿಮ್ಮ ಮನೆಯದು ಲೋಟಕ್ಕೆ ಹಾಕಿಕೊಳ್ಳೋಣ. ನಾನು ಈಗ ಕುಟ್ಟಿದ್ದ ಕಡಲೆ ಬೀಜ ಹಾಕ್ತಾಯಿದ್ದೀವಿ. ನಿಮಗೆ ಬೇಕಂದರೆ ಎನಿ ಡ್ರೈ ಫ್ರೂಟ್ಸ್ ನೀವು ಹಾಕ್ಕೊಳ್ಬೋದು. ಇವಾಗ ನಾವು ಇವನ್ನ ಫ್ರೀಝರ್ಗೆ ಇಡೋಣ. 1 ಅವರ್ ಫ್ರೀಸ್ ಮಾಡಾದ್ಮೇಲೆ ಐಸ್ ಕ್ರೀಮ್ ಸ್ಟಿಕ್ ಹಾಕೋಣ. ಈಗ ಕುಲ್ಫಿ ರೆಡಿ. ಬನ್ನಿ ತಿನ್ನೋಣ. ನೋಡೋಣ ಹಿಂಗಿದೆ ಅಂತ. ಸೂಪರ್ ಆಗಿದೆ. ಈ ಸಮ್ಮರಿಗೆ ಎಷ್ಟು ಚೆನ್ನಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ಅಂತ. ಮಕ್ಕಳಿಗೂ ಖುಷಿ ಆಗುತ್ತೆ. ಇದೇ ಥರ ನಿಮಗೆ ಐಸ್ ಕ್ರೀಮ್ ಬೇಕಂದರೆ ಏರ್ಟೈಟ್ ಕಂಟೈನರಿಗೆ ಹಾಕಿ ಫ್ರೀಸ್ ಮಾಡಿದ್ರೆ ಆಯಿತು. 4 to 5 ಅವರ್ಸ್ ಆದಮೇಲೆ ಏರ್ಟೈಟ್ ಕಂಟೈನರಿಂದ ತೆಗೆದು ಮತ್ತೊಂದು ಸತಿ ಮಿಕ್ಸಿ ಮಾಡೋಣ.
ಅದೇ ಏರ್ ಟೈಟ್ ಕಂಟೈನರಿಗೆ ಹಾಕಿ ಓವರ್ ನೈಟ್ ಫ್ರೀಸ್ ಮಾಡಿದ್ರೆ ಐಸ್ ಕ್ರೀಮ್ ರೆಡಿ. ನೀವು ಬೇಕಂದರೆ ಡ್ರೈ ಫ್ರೂಟ್ಸ್ ಹಾಕ್ಬೋದು. ಐಸ್ ಕ್ರೀಮು ರೆಡಿ. ಈಗ ತಿನ್ನಲ್ಲ ಹೆಂಗಿದೆ ಅಂತ. ತುಂಬ ಚೆನ್ನಾಗಿದೆ. ಆ ಕಾಳುಗಳು ಹಾಕಿ ಇನ್ನೂ ಚೆನ್ನಾಗಿದೆ. ನೀವು ಸಹ ಟ್ರೈ ಮಾಡಿ. ಮಸ್ಕ್ ಮೆಲನ್ ಕುಲ್ಫಿ ಹೆಂಗ್ ಮಾಡೋದು ಅಂತ ನಾವು ಹಾಯ್, ನನ್ನ ಹೆಸರು ಅಂತ ಹೇಳಿದೆ. ನಾನು ಅಕ್ಷರ.